ಸಾಹೇಬರಿಗೆ, ಅಂಬೇಡ್ಕರ್ ಸಾಹೇಬರಿಗೆ, ಅಂಬೇಡ್ಕರ್ ಸಾಹೇಬರಿಗೆ ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ 130ನೇ ಜನ್ಮ ದಿನಾಚರಣೆಯನ್ನು ನಮ್ಮ ಬೆಸ್ಕಾಂ ಸಿಬ್ಬಂದಿ, KPTCL ಮತ್ತು ವಿದ್ಯುತ್ ನೌಕರರು, ವಿದ್ಯುತ್ ಗುತ್ತಿಗೆದಾರರು ಮತ್ತು ಎಲ್ಲರೂ ಸೇರಿ ನಾವು ಇವತ್ತು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ತಮ್ಮೆಲ್ಲರಿಗೂ ಜನ್ಮ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಬಂಧುಗಳೇ, ಅಂಬೇಡ್ಕರ್ ಅಂದರೆ ಮಹಾನ್ ಶಕ್ತಿ. ಆ ಥರ ಮನುಷ್ಯ ಇನ್ನು ಮುಂದೆ ಹುಡ್ತಾರೋ ಜಗತ್ತಿನಲ್ಲಿ ನಮಗಂತೂ ಗೊತ್ತಿಲ್ಲ. ಇದುವರೆಗೂ ಯಾರು ಹುಟ್ಟಿಲ್ಲ ಅಂತಲೂ ಹೇಳ್ಬೋದು. ಮಹಾನ್ ಶಕ್ತಿ ಅವರು, ದೇವರು ಅಂತ ಹೇಳ್ಬೋದು. ಯಾಕಂದರೆ ದೈವಾಂಶ ಸಂಭೂತರು. ಕಷ್ಟ ಬರ್ತದೆ ಅಂದರೆ ಈಗಿನ ಕಾಲದಲ್ಲಿ ನಮ್ಮ ಜನ ಹೆಂಗಿರ್ತೀವಿ, ಕಷ್ಟ ಅಂದರೆ ಹಿಂದಕ್ಕೆ ಹೋಗ್ತಾ ಇರ್ತೀವಿ, ಸುಖ ಅಥವಾ ಒಂದು ಆಸನ ಅಥವಾ ಮಂತ್ರಿ ಮಾಡ್ತೀವಿ ಅಂದ್ರೆ ಮುಂದೆ ಹೋಗ್ತಾ ಇರ್ತಾರೆ. ಅಂಥ ಒಂದು ಪ್ರಪಂಚ ನಮ್ಮ ಜನಗಳಲ್ಲಿ ಇದೆ. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಾಗಲಿಂದನೂ ಕಷ್ಟಪಡ್ತಾ, ಅವ್ರು ಏನು ಕಷ್ಟಪಟ್ಟಿದ್ದಾರೆ, ಏನು ನೋವು ಅನುಭವಿಸಿದ್ದಾರೆ, ಸಮಾಜದಲ್ಲಿ ಏನು ಅಂಕುಡೊಂಕುಗಳಿದೆ ಅದನ್ನ ಅವರು ಸಂವಿಧಾನದಲ್ಲಿ ಅವರು ಸಂವಿಧಾನವನ್ನ ರಚನೆ ಮಾಡುವಾಗ ಅದನ್ನೆಲ್ಲ ಮನುಷ್ಯಗಳಿಗೆ ಹಕ್ಕುಗಳಾಗಿ ಮಾಡ್ತಾರೆ. ಬಂಧುಗಳೇ, ಅವ್ರು ಓದ್ಬೇಕಾದ್ರೆ ಸ್ಕೂಲಲ್ಲಿ ಜಾಗ ಕೊಡಲ್ಲ. ಇವತ್ತು ಅದಕ್ಕೋಸ್ಕರನೇ ಒಂದು ಕಾನೂನು ಮಾಡಿ ಇವತ್ತು ಎಲ್ರಿಗೂ ಸಮಾನತೆ, ಎಲ್ಲ ವಿದ್ಯಾಭ್ಯಾಸದಲ್ಲಿ ಎಲ್ರಿಗೂ ಈಕ್ವಾಲಿಟಿ ತಂತಾರೆ. ಅವರ ಮನಸ್ಸಿನಲ್ಲೇ ಇದ್ದಿದ್ದೇ ಈಕ್ವಾಲಿಟಿ. ಅವತ್ತು ಒಂದು ಸಮಾಜದಲ್ಲಿ ಅಸ್ಪೃಶ್ಯತೆ ತುಂಬಿ ತುಳುಕಾಡ್ತಾ ಇತ್ತು. ಅದೇ ತರ ಸಾಹೇಬರು ಇದನ್ನೆಲ್ಲ ಮನಗೊಂಡು ಎಲ್ರಿಗೂ ಶಿಕ್ಷಬೇಕು ಇವ್ರಿಗೂ ಅಂತೇಳಿ ಹೋರಾಟ ಮಾಡಿ ಇವತ್ತು ಶಿಕ್ಷಣದ ಒಂದು ಹಕ್ಕನ್ನು ಮಾಡ್ತಾರೆ. ಅದೇ ತರ ನೀರು, ಏನು ದೀನದಲಿತರು ಈ ಅಸ್ಪೃಶ್ಯ ಜನ ನೀರು ಕುಡಿಯಕ್ಕೆ ಹೋದ್ರೆ ನೀರು ಕೊಡೋದಿಲ್ಲ. ನೀರನ್ನ ಕೆರೆನಲ್ಲಿ ಕುಡಿದ್ರೆ ಗಲೀಜಾಗುತ್ತೆ ಅಂತಾರೆ, ಇನ್ನೆಲ್ಲೇ ಕುಡಿಬೇಕು. ಆ ನೀರಿಗೋಸ್ಕರ ಆದ್ರೂ ಹೋರಾಟ ಮಾಡ್ತಾರೆ. ನಲ್ಲಿಗಳಲ್ಲೇನೂ ನಾವು ದೀನದಲಿತರು ಹೋಗಿ ಅಲ್ಲಿ ನೀರು ಕುಡಿಯಂಗಿಲ್ಲ. ಈ ಮಟ್ಟದಲ್ಲಿ ಅಸ್ಪೃಶ್ಯತೆ ಇರುತ್ತೆ. ಅದಕ್ಕೂ ಸಹ ಅವರು ಹೋರಾಟ ಮಾಡ್ತಾರೆ. ಈ ನಮ್ಮ ಅಂಬೇಡ್ಕರ್ ಸಾಹೇಬರನ್ನ ವಿಶ್ವಜ್ಞಾನಿ ಅಂತ ಕರೆದಿದ್ದಾರೆ. ಯಾಕಂದ್ರೆ ಅವರು ಬರೀ ಅವ್ರಿಗೋಸ್ಕರ ದುಡ್ದಿಲ್ಲ, ನಮ್ಮ ಸಮಾಜದ ದೀನದಲಿತರಿಗೋಸ್ಕರ ಅವರು ಜೀವನವನ್ನ ಮುಡುಪಾಗಿಟ್ಟು ಪ್ರತಿಯೊಂದು ದೀನದಲಿತರು ಏನು ಕಷ್ಟಪಡ್ತಾ ಇದ್ದಾರೆ ಅದನ್ನ ನಾವು ಯಾವ ತರ ನಿವಾರಣೆ ಮಾಡ್ಬೇಕಂತ ಸಂವಿಧಾನದಲ್ಲಿ ಕೂಡ ತೋರಿಸಿದ್ದಾರೆ. ಅದೇ ರೀತಿ ಮೊದಲು ನಾವು ಎಂಪ್ಲಾಯೀಸ್ ಏನಿದ್ದಾರೆ 14-15 ಅವರು ನಾವು ಕೆಲಸ ಮಾಡಬೇಕಾಗಿತ್ತು. ಮತ್ತೆ ಹೆಚ್ಚಿಗೆ ಡ್ಯೂಟಿ ಮಾಡಿದ್ರೂ ಅದಕ್ಕೆ ಸಂಬಳ ಕೊಡ್ತಾ ಇಲ್ಲ. ಆದರೆ ಅವರು ಕಾನೂನು ಮಂತ್ರಿಯಾಗಿ ಸಂವಿಧಾನದಲ್ಲಿ ಅವರು 8 ಅವರ್ಸು ಮಾತ್ರನೇ ಡ್ಯೂಟಿ ಮಾಡಬೇಕು. ಮತ್ತೆ 7 ದಿನ 6 ದಿನ ಆದ್ಮೇಲೆ 1 ದಿನ ವೀಕ್ಲಿ ಆಫ್ ಕೊಡ್ಬೇಕಂತ ಅವರು ಸಾಹೇಬರು, ನಮಗೆ ಅಂಬೇಡ್ಕರ್ ಸಾಹೇಬರು ಕೊಟ್ಟಿರ್ತಕ್ಕಂಥ ಒಂದು ಇದು ಇವತ್ತು ಹಕ್ಕು ಕಾನೂನು ಆಗಿ ಅವರು ಪರಿವರ್ತನೆ ಮಾಡಿ ಅದನ್ನೆಲ್ಲ ಮೊದಲು ಮನಗೊಂಡು ಆಮೇಲೆ ಸಂವಿಧಾನದಲ್ಲಿ ಇಂಥವನ್ನೆಲ್ಲ ಮಾಡಿದ್ದಾರೆ. ಸಾಹೇಬರು ವಿಶ್ವದಲ್ಲೇ ಜಾಸ್ತಿ ಓದಿಕ್ಕಂತ ರಾಜಕೀಯ ವ್ಯಕ್ತಿ ಅಂದ್ರೆ ಇವರು 32 ಡಿಗ್ರಿಗಳನ್ನ ತಗೊಂಡಿರ್ತಾರೆ. ಒಂದು ಸಣ್ಣ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿ ಅಸ್ಪೃಶ್ಯತೆಯನ್ನ ಧೈರ್ಯವಾಗಿ ಎದುರಿಸಿ ಹೋರಾಟ ಮಾಡಿ ಆಮೇಲೆ ದೇವಸ್ಥಾನಗಳಿಗೆ ಬಿಡ್ತಾ ಇರಲ್ಲ. ಸೊ ಇವತ್ತು ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ಬೋದು, ಅದರಲ್ಲಿ ಅಸ್ಪೃಶ್ಯತೆ ತರಬಾರ್ದು ಅಂತೇಳಿ ಕಾನೂನು ಮಾಡಿರ್ತಾರೆ. ಅಂತ ಮಹಾನ್ ವ್ಯಕ್ತಿ ಅವರು. ಎಲ್ಲೋ ದೇವರ ಒಂದು ಅಂಶವಾಗಿ ನಮ್ಮ ಭೂಮಿ ಮೇಲೆ ಬಂದು ಹುಟ್ಟಿ ನಮ್ಮ ಏನು ಇವತ್ತು ಒಂದು 70-80% ಜನಗಳ ಕಷ್ಟನ ನಿವಾರಣೆ ಮಾಡಿದ್ದಾರೆ. ನಮಗೆ ಬಹುಸಂಖ್ಯಾತರಿಗೆ ಏನು ಬೇಕಾಗಿದ್ದೋ ಅದು ಈಗ ನಮಗೆ ಈಗೀಗ ಸಿಗ್ತಾ ಇದೆ. ಮೊದಲು ಆ ಒಂದು ಕಾಲದಲ್ಲಿ ಸಿಗ್ತಾ ಇರಲಿಲ್ಲ. ನಮ್ಮ ಸೋಮೇಶ್ ಸಾರು ಮತ್ತೆ ಶ್ರೀನಿವಾಸ ರೆಡ್ಡಿ ಅವರು ಹೇಳಿದಂಗೆ ಅವ್ರ ಕನಸುಗಳು ಅವತ್ತು ಅವ್ರಿಗೆ ಯಾರು ಬೆಂಬಲ ಕೊಡ್ತಾ ಇರಲಿಲ್ಲ. ಆ ಒಂದು ದಿನದಲ್ಲಿ ಅವರಿಗೆ ಬೆಂಬಲ ಸಿಗ್ತಾ ಇರಲಿಲ್ಲ. ಸೊ ಅಂತ ಒಂದು ದಿನದಲ್ಲಿ ಅವರು ಧೈರ್ಯಗೊಂದಿದೆ, ಧೈರ್ಯವಾಗಿ ಮುನ್ನುಗ್ಗಿ ಏನು ಇವತ್ತು ಸಂವಿಧಾನ ಬರೆದು ದೀನದಲಿತರಿಗೆ ಏನೇನು ಸಿಗ್ಬೇಕೋ ಆ ಫೆಸಿಲಿಟಿಗಳನ್ನೆಲ್ಲ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಅಂತ ವ್ಯಕ್ತಿ ಇನ್ನು ಮುಂದೆ ಹುಟ್ಟಿ ಬರಲ್ಲ. ಅಂತ ಒಂದು ಜಯಂತಿಯನ್ನ ನಾವು ಬೆಸ್ಕಾಂ ಎಲ್ಲ ಒಗ್ಗಟ್ಟಿನ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದೊಂದು ನಮಗೆ ಸಂತೋಷ. ನಾನು ನೌಕರ ಬಂಧುಗಳಲ್ಲಿ ಕೇಳ್ಕೊಂಡೆ, ಅವ್ರು ಏನು
ಆದರ್ಶ ಬಿಟ್ಟೋಗಿದ್ದಾರೆ, ಏನಕ್ಕೋಸ್ಕರ ಕೆಲಸ ಮಾಡಿದ್ದಾರೆ, ಎಷ್ಟು ಕೆಲಸ ಮಾಡಿದ್ದಾರೆ, ಆ ಆದರ್ಶಗಳನ್ನ ನಾವು ಒಂದು ಶ್ರೀನಿವಾಸ ರೆಡ್ಡಿ ಅವರು ಹೇಳ್ದಂಗೆ ಒಂದು 10% ಮೈಗೂಡಿಸ್ಕೊಬೇಕಾಗಿ ತಮ್ಮೆಲ್ಲ ಕೇಳ್ತಾ ನಾನು 2 ಮಾತನ್ನ ಮುಗಿಸ್ತಾನೆ.